ನೋಡಿ, ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೋದಿಯವರು ಮತ್ತು ಬಿ ಜೆ ಪಿಯವರು ಯಾರು ಈ ದೇಶವನ್ನು ಆಳ್ತಾ ಇದ್ದಾರೆ, ಬರೀ ಮಾತಲ್ಲಿ ಮಾತ್ರ ಆಳ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ತಿಳುವಳಿಕೆ ಇಲ್ಲ ಅಂದ್ಕೊಂಡು, ತಿಳುವಳಿಕೆ ಇಲ್ಲದೇ ಇರತಕ್ಕಂಥ ನೀತಿಗಳನ್ನು ತಂದು ಇವರು ಹೆಲಿಕಾಪ್ಟರ್ ಪರ್ಚೇಸ್ ಮಾಡೋದು, ಇವರಿಗೆ ರಫೇಲ್ ಪರ್ಚೇಸ್ ಮಾಡೋದು, ಇದನ್ನಲ್ಲಿ ಯಾವನ್ ಬಂದು ನಿಮಗೆ ಅಂತ ಏನಾರು ರಾಜಕಾರಣದ ವಿಚಾರ ಬಂದ ತಕ್ಷಣ ಪಾಕಿಸ್ತಾನ ತೋರಿಸೋದು, ಇಲ್ಲಿ ಹೋಗಿ ಚೈನಾಗೆ ಹೋಗಿ ಮಸ್ಕ ಹೊಡಿಯೋದು, ಅಲ್ಲಿ ಹೋಗಿ US ಮಸ್ಕ ಹೊಡಿಯೋದು, ಇಲ್ಲಿ ನೋಡಿದರೆ ನೀವು ಇಸ್ರೇಲ್ ಅವರು ನನ್ನ ಅಣ್ಣ ತಮ್ಮ ಅನ್ನೋದು, ತಂದೆ ತಾಯಿ ಅನ್ನೋದು, ಇವೆಲ್ಲ ಇದಾವಲ್ಲ. ಅದ್ರದ್ದು ರಿಯಾಕ್ಷನ್ನು ಇವಾಗ ಇಲ್ಲಿ ಹೊಡಿತಾ ಇದೆ. ಇಂದಿರಾ ಗಾಂಧಿ ಅವರು ವಾರ್ಗಿರೆಲ್ಲ ಮಾಡಿದ್ರಲ್ಲ, ಏನು ಎಲ್ಲರನ್ನೂ ಬಂದ್ಬಿಟ್ಟು ನೀವು ಮನೆಯಿಂದ ಓದ್ರಿ ಅಂದ್ರಂತ ಆ ಟೈಮಲ್ಲಿ. ಮುಂದುವರೆದ ಭಾಗವಾಗಿ ಈಗ ಶಿಕ್ಷಣನೂ ಕೂಡ ಆನ್ಲೈನ್ ತರಗತಿಗಳನ್ನು ಮಾಡಿ, ಈಗ ಕೋವಿಡಲ್ಲಿ ಈಗ ನೀವು ಕೂಡ ನೋಡಿದ್ರಿ ಶಿಕ್ಷಣದ ಆ ಒಂದು 2 ವರ್ಷ ಬ್ಯಾಚ್ ಹೇಗಾಯಿತು ಅನ್ನುವಂಥದ್ದು. ಈಗ ಆನ್ಲೈನ್ ತರಗತಿ ಮಾಡಿದರೆ ಗುಣಮಟ್ಟ ಕುಸಿಯುತ್ತೆ ಅನ್ನುವಂಥ ಒಂದು ಆತಂಕವನ್ನು ಪೋಷಕರು, ಶಿಕ್ಷಣ ತಜ್ಞರು ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡಿ, ಇದೊಂದು ದುರಂತ. ಈ ದೇಶದೊಳಗೆ ಭಾವನಾತ್ಮಕ ವಿಚಾರದ ಮೇಲೆ ಜನರು ತೀರ್ಮಾನ ತಗೊಂಡಾಗ ಇಂಥ ವ್ಯಕ್ತಿಗಳು ಈ ದೇಶವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಆಗ್ತದೆ. ಅದು ಇವತ್ತು ಆಗ್ತಾ ಇದೆ, ನಾನು ಏನು ಹೇಳೋಕ್ಕಾಗಲ್ಲ. ಬಿಕಾಸ್ ಇದೆಲ್ಲ ಏನಾಗ್ತದೆ, ಪ್ರಜಾಪ್ರಭುತ್ವದಲ್ಲಿ ಮತ ಹಾಕಿ ಗೆಲ್ಲಿಸಿ ಅವ್ರನ್ನ ಅಲ್ಲಿ ಕೂರಿಸ್ಬಿಟ್ಟಿದ್ದೀವಿ. ನಾವು ಕೂತ್ಕೊಂಡು ಇವಾಗ ನಾನು ಏನು ಭಾಷಣ ಮಾಡೋಕ್ಕಾಗತ್ತೆ? ಇದೊಂದು ನೀತಿನ ಹೇಳಿ ನೋಡೋಣ. ಮಕ್ಕಳಿಗೆ ಆಯ್ತು, ಹಂಗಾದ್ರೆ ಮಕ್ಕಳು ಹುಟ್ಟಿಸಿದ ತಕ್ಷಣ ಮನೆಯಲ್ಲೇ ಪಾಠ ಹೇಳ್ಕೊಡ್ರಿ. ಈಗ TV ಕ್ಯಾಮ್ರಾ ಎಲ್ಲ ಇದಾವಪ್ಪ, ಯೂಟ್ಯೂಬಲ್ಲೇ ಮಾಡಿ ಅಂತ ಹೇಳ್ಬೋದಲ್ಲ. ಅದನ್ನೇನು ಈ ವಾರ್ ಬಂದಿದೆ ಅಂತ ಯಾಕೆ ಹೇಳಬೇಕು? ಇಲ್ಲದೇನು ದಿನ ಹತ್ಲಾಗ ಮಕ್ಕಳು ಹುಟ್ಟಿಸಿದ ತಕ್ಷಣ TV ಎದುರುಗಡೆ ಕೂರಿಸ್ಬಿಡಿ, ಪಾಠ ಹೇಳ್ಕೊಡ್ತಾರೆ ಯಾರೋ ಮನೆಯಿಂದ ಹತ್ಲಾಗೆ. ನರೇಂದ್ರ ಮೋದಿಯವರು ಪಾಠ ತಗೋತಾರಲ್ಲ, ಎಂಥದ್ದು ಏನದು ಮನ್ ಕಿ ಬಾತ್ ಮಾಡ್ತಾರಲ್ಲ, ಮನ್ ಕಿ ಬಾತ್ ಮಾಡ್ತಾರೆ. ಎಕ್ಸಾಮ್ ಟೈಮಲ್ಲಿ ಏನು ಪರೀಕ್ಷಾ ಪೇ ಚರ್ಚೆ ಮಾಡ್ತಾರೆ. ಪರೀಕ್ಷಾ ಪೇ ಚರ್ಚೆ ಅಲ್ಲ, ಬಡವರ ಬಗ್ಗೆ ಚರ್ಚೆ ಮಾಡೋದನ್ನ ಫಸ್ಟ್ ತಿಳ್ಕೊಳ್ಬೇಕು ನರೇಂದ್ರ ಮೋದಿಯವರು ಮತ್ತು ಆ ಕೇಂದ್ರ ಸರ್ಕಾರದವರು. ಸೊ ನೋಡಿ, ಅವ್ರಿಗೆ ಏನಂದರೆ ಒಂದು ಕೆಟ್ಟ ಚಾಳಿ ಇದೆ. ಬಡವರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ನೀತಿಗಳನ್ನು ತಗೊಂಬಂದು ಸಿಕ್ಕಾಕೊಂಡು ಈ ಥರ ಒದ್ದಾಡ್ತಾ ಇರೋದು. ತರಗತಿ ಬಗ್ಗೆ ಅದ್ರ ಬಗ್ಗೆ ಈಗ ಏನಾದರೂ ನೀವು ಇಲಾಖೆಯಲ್ಲಿ ಅಧಿಕಾರಿಗಳ ಜೊತೆ ಏನಾದರೂ ಬಂದರೆ ಒಂದು ವೇಳೆ ಜಾರಿ ಮಾಡಿ ಅವ್ರು ಭಾಷಣ ಮಾಡಿದ ತಕ್ಷಣ ನಾವು ಮಾಡಬೇಕು ಅಂತ ಏನು ಕಾನೂನೇನಿಲ್ಲ. ನಮ್ಮ ಸರ್ಕಾರದೊಳಗೆಲ್ಲ ಇದ್ದಾವೆ. ಅದು ಏನೇನಿದೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕೇ ಹೊರತು ಈ ಕೆಟ್ಟ ಸಂಪ್ರದಾಯ ಮತ್ತು ಜನರ ಮೇಲೆ ಹೇರಿಕೆ ಮಾಡ್ತಕ್ಕಂಥದ್ದನ್ನು ನಾನು ಯಾವತ್ತೂ ಕೂಡ